ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳಿಗೆ ಆರೈಕೆ ಅನ್ನುವುದು ತುಂಬಾ ಮುಖ್ಯ ಅಂತ ಎಲ್ಲರಿಗೂ ತಿಳಿದೇ ಇದೆ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದಾಗ ಮಾತ್ರ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಸಿಗುತ್ತದೆ. ಮಲ್ಲಿಗೆ ಗಿಡಗಳಿಗೆ ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಬೇರೆ ಬೇರೆ ರೀತಿಯಾದ ಆರೈಕೆಯನ್ನು ಮಾಡಬೇಕಾಗ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ಹೇಗೆ ನೋಡಿಕೊಳ್ಬೇಕು, ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು, ಯಾವೆಲ್ಲ ಗೊಬ್ಬರವನ್ನು ಹಾಕಬೇಕು, ಯಾವೆಲ್ಲ ಗೊಬ್ಬರವನ್ನು ಹಾಕಬಾರ್ದು, ಈ ಎಲ್ಲ ಮಾಹಿತಿಯನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಈಗ ಚಳಿಗಾಲ ಪ್ರಾರಂಭವಾಗಿರುವುದರಿಂದ ಚಳಿಗಾಲದಲ್ಲಿ ನಾವು ಗಿಡಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಯಾವೆಲ್ಲ ಗೊಬ್ಬರವನ್ನು ಹಾಕಬೇಕು, ಹಾಗೆ ನಾವು ಗಿಡಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು, ಈ ಎಲ್ಲ ವಿಷಯವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಚಳಿಗಾಲದಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಬೆಳಗಿನ ಜಾವ ಬೀಳುವಂತಹ ಇಬ್ಬನಿ ಅಂತಲೇ ಹೇಳಬಹುದು. ಬೆಳಗ್ಗೆ ಗಿಡಗಳ ಬಳಿ ಹೋದಾಗ ಅಥವಾ ಹೂವನ್ನು ತೆಗೆಯಲು ಹೋದಾಗ ಗಿಡಗಳ ಎಲೆಗಳ ಮೇಲೆ ಈ ರೀತಿಯಾಗಿ ನೀರಿನ ಅಂಶವನ್ನು ನೀವು ಗಮನಿಸಿರಬಹುದು. ಹಾಗೆಯೇ ಗಿಡದಲ್ಲಿನ ಮೊಗ್ಗುಗಳಲ್ಲಿ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನೀವು ಗಮನಿಸಿರಬಹುದು. ಹಾಗೆಯೇ ಗಿಡದಲ್ಲಿನ ಎಲೆಗಳ ಬಣ್ಣ ಬದಲಾಗುವುದು, ಎಲೆಗಳೆಲ್ಲ ಉದುರಿ ಹೋಗುವುದು, ಇದೆಲ್ಲವೂ ಕೂಡ ಚಳಿಗಾಲದಲ್ಲಿ ಬರುವಂತಹ ಸಾಮಾನ್ಯವಾದ ಸಮಸ್ಯೆಗಳು ಅಂತಲೇ ಹೇಳಬಹುದು. ಚಳಿಗಾಲದಲ್ಲಿ ಬರುವಂತಹ ಈ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಗಿಡಗಳನ್ನು ಸರಿಯಾಗಿ ಆರೈಕೆ ಮಾಡುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಮಳೆಗಾಲದಲ್ಲಿ ಹಾಳಾಗಿದ್ದ ಗಿಡಗಳು ಚಳಿಗಾಲದಲ್ಲಿ ಸ್ವಲ್ಪ ಚಿಗುರು ಬಂದು ಅದರಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ಆದರೆ ಮೊಗ್ಗುಗಳು ನಮ್ಮ ಕೈ ಸೇರುವಷ್ಟರೊಳಗೆ ಹುಳಗಳು ಅದನ್ನು ಹಾಳು ಮಾಡಿರ್ತದೆ. ಈ ಸಮಸ್ಯೆ ಹಲವಾರು ಕೃಷಿಕರಿಗೆ ಇದ್ದೇ ಇರ್ತದೆ. ಮಳೆಗಾಲದಲ್ಲಿ ಪ್ರಾರಂಭವಾದ ಈ ಹುಳಗಳ ಸಮಸ್ಯೆ ಚಳಿಗಾಲಕ್ಕೂ ಕೂಡ ಮುಂದುವರೆದಿರ್ತದೆ. ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬರುತ್ತಿರುವುದರಿಂದ ಕೀಟನಾಶಕಗಳನ್ನು ಸಿಂಪಡಿಸುವುದು ತುಂಬಾನೇ ಕಷ್ಟ ಅಂತಲೇ ಹೇಳಬಹುದು. ಆದರೆ ಚಳಿಗಾಲದಲ್ಲಿ ನಾವು ಗಿಡಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸಿ ಹುಳಗಳನ್ನು, ಕೀಟಗಳನ್ನು ಹಾಗೆ ವೈಟ್ ಫ್ಲೈಸ್ಗಳನ್ನು ನಿಯಂತ್ರಿಸಬಹುದು. ನಾವು ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಯಾವುದೇ ಕೀಟನಾಶಕಗಳನ್ನು 15 ದಿನಕ್ಕೊಮ್ಮೆ ಚಳಿಗಾಲದಲ್ಲಿ ಗಿಡಗಳಿಗೆ ಸಿಂಪಡಿಸಿದಾಗ ಗಿಡಗಳಲ್ಲಿ ಮತ್ತು ಹೂವಿನಲ್ಲಿ ಕಂಡುಬರುವಂತಹ ಕೀಟಗಳನ್ನು, ಹುಳಗಳನ್ನು ನಿಯಂತ್ರಿಸಬಹುದು. ಹೀಗೆ ಮಲ್ಲಿಗೆ ಗಿಡಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಚಳಿಗಾಲದಲ್ಲಿ ಕೆಲವೊಮ್ಮೆ ಗಿಡಗಳಲ್ಲಿ ವೈಟ್ ಫ್ಲೈಸ್ನ ಸಮಸ್ಯೆ ಕಂಡು ಬರ್ತದೆ. ಈ ವೈಟ್ ಫ್ಲೈಸ್ನ ಸಮಸ್ಯೆಯಿಂದ ಗಿಡದಲ್ಲಿನ ಇಳುವರಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತಲೇ ಹೇಳಬಹುದು. ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಹೆಚ್ಚಾದಾಗ ಗಿಡದ ಎಲೆಗಳ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಹೂವಿನಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಕಂಡು ಬರ್ತದೆ. ಮೊಗ್ಗುಗಳ ಗಾತ್ರ ಚಿಕ್ಕದಾಗ್ತದೆ, ಹಾಗೆ ಬಣ್ಣವೂ ಕೂಡ ಬದಲಾಗಿ ಬರ್ತದೆ. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನು ವೈಟ್ ಫ್ಲೈಸ್ಗಳು ಉಂಟು ಮಾಡ್ತದೆ. ಹಾಗಾಗಿ ವೈಟ್ ಫ್ಲೈಸ್ಗಳು ಕಂಡು ಬಂದ ತಕ್ಷಣ ಪೆಗಾಸಸ್ನಂತಹ ಯಾವುದೇ ಒಂದು ಮೆಡಿಸಿನನ್ನು ನೀವು ಗಿಡಗಳಿಗೆ ಸಿಂಪಡಿಸಬೇಕಾಗ್ತದೆ. ಚಳಿಗಾಲದಲ್ಲಿ ಮಲ್ಲಿಗೆ ಗಿಡಗಳಲ್ಲಿನ ಎಲೆಗಳ ಬಣ್ಣ ನೋಡಿ ಈ ರೀತಿಯಾಗಿ ಬದಲಾಗಿರ್ತದೆ. ಎಲೆಗಳ ಬಣ್ಣ ಹಳದಿಯಾಗಿ ಅದರ ಮೇಲೆ ಕಂದು ಬಣ್ಣದ ಒಂದು ಚುಕ್ಕೆಗಳು ಬಂದಿರ್ತದೆ. ಕೆಲವು ಕಡೆ ಹಸಿರು ಬಣ್ಣದ ಎಲೆಗೆ ಹಳದಿ ಬಣ್ಣದ ಚುಕ್ಕೆಗಳು ಕೂಡ ಬಂದಿರ್ತದೆ. ಎಲೆಗಳ ಬಣ್ಣ ಈ ರೀತಿಯಾಗಲು ಮುಖ್ಯವಾದ ಕಾರಣ ಏನಂದ್ರೆ ಬೆಳಗ್ಗೆ ಗಿಡಗಳ ಮೇಲೆ ಬೀಳುವಂತಹ ಇಬ್ಬನಿ ಅಥವಾ ಹನಿ ಅಂತ ಹೇಳ್ತಾರೆ. ಇದರಿಂದ ಹಸಿರಾಗಿದ್ದ ಎಲೆಗಳ ಬಣ್ಣ ಸ್ವಲ್ಪ ಬದಲಾಗಿ ಹಳದಿ ಬಣ್ಣಕ್ಕೆ ಬರ್ತದೆ. ಹಾಗೆ ಎಲೆಗಳಲ್ಲಿ ಚುಕ್ಕೆಗಳು ಕೂಡ ಕಂಡು ಬರ್ತದೆ. ಹೀಗೆ ಎಲೆಗಳ ಮೇಲೆ ಬಿದ್ದಿರುವಂತಹ ಈ ಹನಿಯನ್ನ ನಾವು ತೊಳೆಯದೇ ಇದ್ದಾಗ ಎಲೆಗಳ ಬಣ್ಣ ಬದಲಾಗ್ತದೆ. ಹಾಗಾಗಿ ಚಳಿಗಾಲದಲ್ಲಿ ಮಾಡಬೇಕಾದಂತಹ ಮುಖ್ಯವಾದ ಒಂದು ಕೆಲಸ ಏನಂದರೆ ಬೆಳಗ್ಗೆ ಈ ರೀತಿಯಾಗಿ ಗಿಡಗಳಿಗೆ ನೀರನ್ನು ಹಾಕುವುದು. ಪ್ರತಿಯೊಂದು ಎಲೆಗಳ ಮೇಲೆ ನೀರು ಬೀಳುವಂತೆ ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ನೀರನ್ನು ಹಾಕುವುದರಿಂದ ಎಲೆಗಳ ಮೇಲೆ ಬಿದ್ದಿರುವಂತಹ ಹನಿ ಇಳಿದು ಹೋಗ್ತದೆ. ಈ ರೀತಿ ಮಾಡುವುದರಿಂದ ಗಿಡಗಳಲ್ಲಿನ ಹಸಿರು ಬಣ್ಣದ ಎಲೆಗಳು ಹಳದಿಯಾಗುವುದನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಕೆಲವೊಮ್ಮೆ ಇಬ್ಬನಿ ಬೀಳುವುದರಿಂದ ಹುಳಗಳ ಸಮಸ್ಯೆಯೂ ಕೂಡ ಉಂಟಾಗ್ತದೆ. ಈ ಹುಳಗಳ ಸಮಸ್ಯೆಯನ್ನು ಕೂಡ ಈ ರೀತಿಯಾಗಿ ನೀರನ್ನು ಹಾಕುವುದರಿಂದ ನಿಯಂತ್ರಿಸಬಹುದು. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಬುಡಕ್ಕೆ ಯಾವುದೇ ರೀತಿಯಾದ ಹಿಂಡಿಯನ್ನು ಹಾಕಬಾರ್ದು ಅಂತ ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಹಾಗಾದರೆ ಚಳಿಗಾಲದಲ್ಲಿ ಹಿಂಡಿಯನ್ನು ಹಾಕಬಹುದಾ, ಇದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲವಾ ಅಂತ ನೀವು ಕೇಳಬಹುದು. ನೀವು ಚಳಿಗಾಲದಲ್ಲಿ ಮುಖ್ಯವಾಗಿ ಹಿಂಡಿಯನ್ನು ಹಾಕುವುದರಿಂದ ಗಿಡಗಳಲ್ಲಿ ಹೆಚ್ಚಿನ ಚಿಗುರನ್ನು ಪಡೆಯಬಹುದು.
ಚಳಿಗಾಲದಲ್ಲಿ ಗೊಬ್ಬರವಾಗಿ ಹಿಂಡಿಯನ್ನು ಹಾಕುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಮಳೆಗಾಲದಲ್ಲಿ ತುಂಬ ಜನರ ಗಿಡಗಳು ಹಾಳಾಗಿರ್ತದೆ, ಹಾಗೆ ಬೆಳವಣಿಗೆ ಕೂಡ ತುಂಬಾನೇ ಕಡಿಮೆ ಇರ್ತದೆ. ಈ ಸಮಯದಲ್ಲಿ ಅಂದರೆ ಚಳಿಗಾಲ ಪ್ರಾರಂಭದಲ್ಲೇ ನೀವು ಈ ರೀತಿಯಾಗಿ ಹಿಂಡಿಗಳನ್ನು ಗಿಡಗಳ ಬುಡಕ್ಕೆ ಹಾಕುವುದರಿಂದ ಇದನ್ನು ಚಿಪ್ಸ್ ರೀತಿಯಲ್ಲೂ ಕೂಡ ಹಾಕಬಹುದು, ನೀರು ಮಾಡಿಯೂ ಕೂಡ ಹಾಕಬಹುದು. ಇದನ್ನು ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ, ತುಂಬಾನೇ ಚಿಗುರುಗಳು ಬರ್ತದೆ, ಹಾಗೆ ಎಲೆಗಳ ಬಣ್ಣವೂ ಕೂಡ ಹಸಿರಾಗಿರ್ತದೆ. ಮಳೆಗಾಲದಲ್ಲಿ ನಾವು ಗಿಡಗಳ ಬುಡಕ್ಕೆ ಈ ಹಿಂಡಿಯನ್ನು ಹಾಕಿದಾಗ ಅಲ್ಲೇ ಹುಳಗಳು ಉತ್ಪತ್ತಿ ಆಗ್ತದೆ. ಆದರೆ ಚಳಿಗಾಲದಲ್ಲಿ ಆ ರೀತಿಯಾದ ಸಮಸ್ಯೆ ಬರುವುದಿಲ್ಲ. ನೀವು ಧೈರ್ಯದಿಂದ ಈ ಹಿಂಡಿಯನ್ನು ಹಾಕಬಹುದು. ಮಲ್ಲಿಗೆ ಗಿಡಗಳಿಗೆ ಉತ್ತಮವಾದ ಒಂದು ಗೊಬ್ಬರ ಅಂದರೆ ನೆಲಗಡಲೆ ಹಿಂಡಿ ಅಥವಾ ಅರಳು ಹಿಂಡಿ ಅಂತಲೇ ಹೇಳಬಹುದು. ಕೆಲವರಿಗೆ ಈ ಹಿಂಡಿ ಎಲ್ಲಿ ಸಿಗ್ತದೆ ಅಂತ ಗೊತ್ತಿರುವುದಿಲ್ಲ. ಅವರೆಲ್ಲ ನನಗೆ ಕಮೆಂಟಲ್ಲಿ ಕೇಳಿದ್ದಾರೆ. ಈ ಹಿಂಡಿ ಸಾಮಾನ್ಯವಾಗಿ ದಿನಸಿ ಸಾಮಗ್ರಿಗಳು ಸಿಗುವಂತಹ ಶಾಪ್ಗಳಲ್ಲಿ ಸಿಗ್ತದೆ ಅಥವಾ ಫರ್ಟಿಲೈಸರ್ ಶಾಪ್ಗಳಲ್ಲಿ ಸಿಗ್ತದೆ. ಹಾಗೆ ಇನ್ನು ಕೆಲವು ಕಡೆ ಕೃಷಿ ಉತ್ಪನ್ನಗಳನ್ನು ಸೇಲ್ ಮಾಡ್ತಾ ಇರ್ತಾರೆ, ಅಲ್ಲಿಯೂ ಕೂಡ ಹಿಂಡಿಗಳು ನಿಮಗೆ ಸಿಗ್ತದೆ. ಇದಲ್ಲದೆ ಆನ್ಲೈನ್ನಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು. ಹಿಂಡಿಗಳನ್ನು ಮಾತ್ರವಲ್ಲದೆ ಗೊಬ್ಬರಗಳನ್ನು ಕೂಡ ನೀವು ಗಿಡಗಳ ಬುಡಕ್ಕೆ ಚಳಿಗಾಲದಲ್ಲಿ ಹಾಕಬಹುದು. ಸಗಣಿ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಈ ರೀತಿಯಾದ ಹಲವಾರು ಗೊಬ್ಬರಗಳು ನಿಮಗೆ ಸಿಗ್ತದೆ. ಅದನ್ನು ಕೂಡ ಗಿಡಗಳ ಬುಡಕ್ಕೆ ಹಾಕಬಹುದು. ಮಳೆಗಾಲದಲ್ಲಿ ಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ಗಿಡಗಳ ಬುಡಕ್ಕೆ ಹಾಕಬೇಡಿ ಅಂತ ಹೇಳಿದ್ದೆ, ಆದರೆ ಚಳಿಗಾಲದಲ್ಲಿ ನೀವು ಅದನ್ನು ಕೂಡ ಹಾಕಬಹುದು. ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ಮಳೆಗಾಲದ ನಂತರ ಗಿಡಗಳು ಸ್ವಲ್ಪ ವೀಕ್ ಆಗಿರ್ತದೆ, ಎಲೆಗಳೆಲ್ಲ ಉದುರಿ ಹೋಗಿರ್ತದೆ, ಚಿಗುರು ಬರುವುದು ಕೂಡ ಸ್ವಲ್ಪ ಕಡಿಮೆ ಆಗಿರ್ತದೆ. ಈ ರೀತಿಯಾದ ಒಂದು ಸಮಯದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. 15 ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನು ಹಾಕಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ. ಹಾಗೆ ಗಿಡಗಳು ತುಂಬಾ ವೀಕ್ ಆಗಿದ್ದಲ್ಲಿ 10 ದಿನಕ್ಕೆ ಒಮ್ಮೆ ಕೂಡ ಯಾವುದಾದ್ರೂ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ. ಹೀಗೆ ಮಳೆಗಾಲದಲ್ಲಿ ಯಾವೆಲ್ಲ ಗೊಬ್ಬರವನ್ನು ಹಾಕಬಾರ್ದು ಅಂತ ಹೇಳಿದ್ದೇನೆ, ಆ ಎಲ್ಲ ಗೊಬ್ಬರವನ್ನು ನೀವು ಈಗ ಹಾಕಬಹುದು. ಅಂದರೆ ನಾನು ಕೆಲವೊಂದು ಕೊಳೆಯುವಂತಹ ಗೊಬ್ಬರವನ್ನು ಮಳೆಗಾಲದಲ್ಲಿ ಹಾಕಬಾರ್ದು ಅಂತ ಹೇಳಿದ್ದೆ, ಆದರೆ ಚಳಿಗಾಲದಲ್ಲಿ ಆ ಎಲ್ಲ ರೀತಿಯಾದಂತಹ ಗೊಬ್ಬರಗಳನ್ನು ಹಾಕಬಹುದು. ಮಳೆಗಾಲದಲ್ಲಿ ಸತತವಾಗಿ ಮಳೆ ಬರ್ತಾ ಇರುವುದರಿಂದ ಗಿಡದ ಬುಡಕ್ಕೆ ನೀರು ಜಾಸ್ತಿಯಾಗಿ ನಾವು ಹಾಕಿದಂತಹ ಗೊಬ್ಬರ ಕೊಳೆತು ಅಲ್ಲೇ ಹುಳಗಳು ಉತ್ಪತ್ತಿ ಆಗ್ತದೆ. ಆದರೆ ಚಳಿಗಾಲದಲ್ಲಿ ಆ ರೀತಿ ಆಗುವುದಿಲ್ಲ. ಹಾಗಾಗಿ ನೀವು ಯಾವುದೇ ಗೊಬ್ಬರವನ್ನು ಚಳಿಗಾಲದಲ್ಲಿ ಹಾಕಬಹುದು. ಹಾಗೆ ಗಿಡಗಳಿಗೆ ಹಾಕುವಂತಹ ನೀರಿನ ವಿಷಯಕ್ಕೆ ಬಂದಾಗ ನಾನು ಆವಾಗಲೇ ಹೇಳಿದಂತೆ ಬೆಳಗ್ಗೆ ಒಮ್ಮೆ ಗಿಡಗಳ ಎಲೆಗಳಿಗೆ ನೀರನ್ನು ಸಿಂಪಡಿಸಲೇಬೇಕಾಗ್ತದೆ. ಬೆಳಿಗ್ಗೆ ಈ ರೀತಿಯಾಗಿ ನೀರನ್ನು ಹಾಕುವಾಗ ಗಿಡದ ಬುಡಕ್ಕೂ ಕೂಡ ನೀರನ್ನು ಸರಿಯಾಗಿ ಹಾಕಿದಲ್ಲಿ ಸಂಜೆ ಮತ್ತೊಮ್ಮೆ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಸ್ವಲ್ಪ ಸ್ವಲ್ಪ ನೀರನ್ನು ಅಂದರೆ ಎಲೆಗಳಿಗೆ ಮಾತ್ರ ನೀರನ್ನು ನೀವು ಬೆಳಗ್ಗೆ ಹಾಕಿದ್ದಲ್ಲಿ ಸಂಜೆ ನೀವು ಗಿಡಗಳಿಗೆ ಸರಿಯಾಗಿ ನೀರನ್ನು ಹಾಕಬೇಕಾಗ್ತದೆ. ಮಳೆಗಾಲದಲ್ಲಿ ಗಿಡಗಳಿಗೆ ನೀರು ಹಾಕುವಂತಹ ಕೆಲಸ ಇರುವುದಿಲ್ಲ. ಅದನ್ನೇ ನಾವು ಮುಂದುವರಿಸಿಕೊಂಡು ಬಂದು ಗಿಡಗಳಿಗೆ ನೀರನ್ನು ಕಡಿಮೆ ಮಾಡಬಾರ್ದು. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಬರಬೇಕಾಗ್ತದೆ. ಕೆಲವೊಮ್ಮೆ ಮಲ್ಲಿಗೆ ಗಿಡಗಳ ಎಲೆಗಳು ಮುರುಟು ಕಟ್ಟಿರ್ತದೆ, ಅಂದರೆ ಫೋಲ್ಡ್ ಆಗಿರ್ತದೆ. ಹಾಗೆ ಎಲೆಗಳಲ್ಲಿ ಜೇಡರ ಬಲೆ ಅಥವಾ ಹೂವಿನಲ್ಲಿ ಜೇಡರ ಬಲೆ, ಈ ಎಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇರ್ತದೆ. ಅದಕ್ಕೂ ಕೂಡ ನೀವು ಕೀಟನಾಶಕಗಳನ್ನು ಸಿಂಪಡಿಸಿದರೆ ಸಾಕಾಗ್ತದೆ, ಅದು ನಿಯಂತ್ರಣಕ್ಕೆ ಬರ್ತದೆ. ಗಿಡಗಳನ್ನು ನೆಡಲು ಹಾಗೂ ರೆಡಿ ಮಾಡಲು ಇದು ಒಳ್ಳೆಯ ಒಂದು ಸಮಯ ಅಂತಾನೆ ಹೇಳಬಹುದು. ಇತ್ತೀಚೆಗೆ ತುಂಬ ಜನರು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹಾಗೆ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಚಳಿಗಾಲದಲ್ಲಿ ಬರುವಂತಹ ಹಲವಾರು ಸಮಸ್ಯೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಎಲೆಗಳು ಮುರುಟು ಕಟ್ಟುವಿಕೆ ಅಥವಾ ಹುಳಗಳ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಂದಾಗಿ ತುಂಬಾ ಬೇಸರ ಆಗಿರ್ತದೆ. ಗಿಡದಲ್ಲಿ ಆದಂತಹ ಹೆಚ್ಚಿನ ಮೊಗ್ಗುಗಳನ್ನು ಹುಳಗಳು ತಿಂದಾಗ ಇಳುವರಿ ತುಂಬ ಕಡಿಮೆ ಆದಾಗ ಬೇಸರ ಪಟ್ಟುಕೊಳ್ತಾ ಇರ್ತಾರೆ. ಹಾಗಾಗಿ ಚಳಿಗಾಲದಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.